ಮಂಜುಳಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ತರಕಾರಿಯಿಂದ ಸಾಗು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ವೆಜಿಟೇಬಲ್ ಸಾಗು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸುಲಭ ಇದು ಮಾಡೋದು. ಯಾವ ರೀತಿ ಅಂತ ಹೇಳ್ತೀನಿ, ನೋಡ್ಕೊಳ್ಳಿ. ಈ ತರಕಾರಿದು ಸಾಗು ತುಂಬ ಚೆನ್ನಾಗಿರುತ್ತೆ. ದೋಸೆ, ಚಪಾತಿ, ರೊಟ್ಟಿ, ಪರೋಟ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಇದು ರುಚಿ ಮಾತ್ರ ಅದ್ಭುತ. ನೀವು ಕೂಡ ಮಾಡ್ಕೊಳ್ಳಿ. ನಾನು ಹೇಳ್ತೀನಿ ಯಾವ ರೀತಿ ಮಾಡಬೇಕು, ಏನೇನು ತೊಗೋಬೇಕು ಅಂತ ಎಲ್ಲ ಹೇಳ್ತೀನಿ. ಸ್ವಲ್ಪ ಹಸಿ ಶುಂಠಿ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಖಾರ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಣ ಖಾರ ಹಾಕ್ತಾಯಿಲ್ಲ. ಹಸಿ ಖಾರ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. 2 ಆಲೂಗಡ್ಡೆ, ಒಂದು 4ರಿಂದ 5 ಕ್ಯಾರೆಟು, 2 ಟೊಮೊಟೊ, 2 ನೀರುಳ್ಳಿ, ಸ್ವಲ್ಪ ಅರ್ಧ ಕಟ್ ಆಗೋಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ. ಒಂದು ಅರ್ಧ ಬಟ್ಲು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಒಗ್ಗರಣೆಗೆ. ಇಲ್ಲಿ ರಿಫೈಂಡ್ ಆಯಿಲು 2 ಚಮಚ ತೊಗೊಂಡಿದ್ದೀನಿ. ಮಸಾಲೆಗೆ ಏನೇನು ಬೇಕು ಅಂದರೆ ಕೊತ್ತಂಬರಿ ಕಾಳು 2 ಚಕ್ಕೆ ತೊಗೊಂಡಿದ್ದೀನಿ, 4 ಲವಂಗ, 4 ಮೆಣಸು ತೊಗೊಂಡಿದ್ದೀನಿ, 1 ಏಲಕ್ಕಿ ತೊಗೊಂಡಿದ್ದೀನಿ. ಇದಿಷ್ಟೇ ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಾನು. ಮಸಾಲೆ ನಾನು ಹೆಚ್ಚಿಗೆ ಹಾಕ್ತಾಯಿಲ್ಲ. ಇದು ಗರಂ ಮಸಾಲ 1 ಸ್ಪೂನಷ್ಟಿದೆ, ಟೀ ಸ್ಪೂನಷ್ಟು. ಚಿಟಿಕೆಯಷ್ಟು ಅರಿಶಿನ ಪುಡಿ ಇದೆ. 1 ಸ್ಪೂನಷ್ಟು ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ ಒಗ್ಗರಣೆಗೆ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಮೊದಲು ತರಕಾರಿನ ನೀಟಾಗಿ ವಾಶ್ ಮಾಡಿಕೊಂಡು ಸಣ್ಣಕ್ಕೆ ಹೆಚ್ಕೊಂಬರೋಣ. ಹಾಗೂ ನೆನೆಸಿರ್ತಕ್ಕಂಥ ಹಸಿ ಬಟಾಣಿ ಕಾಳು ತೊಗೊಂಡಿದ್ದೀನಿ. ಇದು ರಾತ್ರಿ ನೆನೆಸಿಟ್ಕೋಬೇಕು, ಬೆಳಗ್ಗೆ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. 6 ಅವರ್ಸ್ ನೆನೆಸಿದ್ರೆ ಸಾಕು. ತರಕಾರಿನೆಲ್ಲ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಕೊಬ್ಬರಿ ಕೂಡ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಚಟ್ನಿಗೆ ಹಚ್ತೀವಲ್ಲ ಆ ರೀತಿ ಹೆಚ್ಚಬೇಕು. ಆಲೂಗಡ್ಡೆನ ಟಿಪ್ಸ್ ಅಂತ ಹೇಳ್ಬೋದು. ಇದನ್ನು ನಾವು ನೀರಲ್ಲಿ ಹಾಕ್ಬಿಟ್ಟು ಹಾಗೆ ಇಡಬೇಕು. ಯಾಕಂದರೆ ಆಲೂಗಡ್ಡೆನ ಹೆಚ್ಚಿಬಿಟ್ಟು ಕಡೆಗಿಟ್ಟರೆ ನಾವು ಕಪ್ಪಾಗಿಬಿಡುತ್ತೆ ಬಣ್ಣ. ಅದು ಈ ರೀತಿ ನೀರಲ್ಲಿ ಹಾಕಿ ನಾವು ಇಡೋದ್ರಿಂದ ಇದ್ರ ಬಣ್ಣ ಏನು ಬದಲಾಗಲ್ಲ. ಇದು ಹಾಗೇ ಇರುತ್ತೆ. ಇದು ಟಿಪ್ಸ್ ಅಂತ ಅಂದ್ಕೊಳ್ಳಿ. ಕ್ಯಾರೆಟು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, ನೀರುಳ್ಳಿ ಸಣ್ಣಕ್ಕೆ ಹೆಚ್ಚಿದ್ದೀನಿ, ಟೊಮೊಟೊ ಹೆಚ್ಚಿದ್ದೀನಿ. ಹಸಿಮೆಣ್ಸಿಕಾಯಿನ ಸ್ವಲ್ಪ ಹಂಚಿನಲ್ಲಿ 1 ಚಮಚ ಎಣ್ಣೆ ಹಾಕ್ಬಿಟ್ಟು ಹುರಿದಿದ್ದೀನಿ. ಕೊತ್ತಂಬರಿ ಕಾಳು, ಚಕ್ಕೆ, ಲವಂಗ ಮತ್ತು ಯಾಲಕ್ಕಿನ ಹುರಿದಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು. ಈಗ ಇದನ್ನು ನಾನು ಮಿಕ್ಸರ್ ಜಾರ್ಗೆ ಹಾಕ್ತಾಯಿದ್ದೀನಿ. ಶುಂಠಿ ಕೂಡ ಸಣ್ಣಕ್ಕೆ ಹೆಚ್ಚಿದ್ದೀನಿ, ಕೊತ್ತಂಬರಿ ಹೆಚ್ಚಿದ್ದೀನಿ, ಕರಿಬೇವು ಹೆಚ್ಚಿದ್ದೀನಿ. ಈ ಕೊತ್ತಂಬರಿ ನಾನು ಮಿಕ್ಸರೊಳಗೆ ಅರ್ಧ ಹಾಕ್ತಾಯಿದ್ದೀನಿ, ಇನ್ನು ಅರ್ಧ ಲಾಸ್ಟಿಗೆ ಹಾಕ್ತೀನಿ. ಕರಿಬೇವು ಒಗ್ಗರಣೆಗೆ. ಈಗ ನಾನು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ ಮತ್ತು ಹಸಿ ಶುಂಠಿ ಹೆಚ್ಚಿರ್ತಕ್ಕಂಥದ್ದು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಮತ್ತು ಹೆಚ್ಚಿರ್ತಕ್ಕಂಥ ಮಸಾಲೆನ ಇದರಲ್ಲೇ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಕಾಳು, ಚಕ್ಕೆ, ಲವಂಗ ಮತ್ತು ಯಾಲಕ್ಕಿ ಮತ್ತು ಸ್ವಲ್ಪ ಮೆಣಸು ಹಾಕಿದ್ದೀನಿ. 4ರಿಂದ 5 ಖಾರ ಚೆನ್ನಾಗಿ ಬರುತ್ತೆ ಅಂತ. ಈ ಹಸಿಮೆಣ್ಸಿಕಾಯಿ ಖಾರ ತೊಗೊಂಡಿದ್ದೀನಲ್ಲ ಅದು ಕರೆಕ್ಟಾಗಿ ಹೊಂದಾಣಿಕೆ ಆಗುತ್ತೆ. ನಾನು ಒಣ ಖಾರ ಹಾಕ್ತಾಯಿಲ್ಲ, ನೋಡ್ಕೊಳ್ಳಿ. ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ರುಬ್ಕೊಂಬರೋಣ. ಸಣ್ಣಕ್ಕೆ ಮಿಕ್ಸರಲ್ಲಿ ರುಬ್ಕೊಂಬಂದಿದ್ದೀನಿ. ಇಷ್ಟು ಇದ್ದರೆ ಸಾಕು, ನೋಡ್ಕೊಳ್ಳಿ. ಫುಲ್ ಸಣ್ಣಕ್ಕೆ ಚಟ್ನಿ ಥರ ಮಾಡಬೇಕಿದ್ನ. ಈಗ ನಾನು ಒಗ್ಗರಣೆ ಹಾಕೋ ತೋರಿಸ್ತೀನಿ. ಡೈರೆಕ್ಟಾಗಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಇದಕ್ಕೆ 1 ವಿಸಿಲ್ ಕೂಗಿಸಿದ್ರೆ ಸಾಕು. 3 ವಿಸಿಲ್ ಕೂಗಿಸ್ಬೇಕಂತ ಏನಿಲ್ಲ. ಯಾಕಂದರೆ ತರಕಾರಿ ಜಾಸ್ತಿ ಬೇಯಬಾರ್ದು, ರುಚಿ ಎಲ್ಲ ಅದು ಸತ್ವ ಕಳ್ಕೊಳುತ್ತೆ. 1 ವಿಸಿಲ್ ಕೂಗಿಸಿದ್ರೆ ಸಾಕು ರೆಡಿ ಆಗುತ್ತೆ. ಬನ್ನಿ ಈಗ ಯಾವ ರೀತಿ ಒಗ್ಗರಣೆ ಹಾಕೋದು ಹೇಳ್ಕೊಡ್ತೀನಿ. ಈಗೊಂದು ಕುಕ್ಕರ್ ಇಟ್ಟಿದ್ದೀನಿ ಒಲೆ ಮೇಲೆ. ಈಗ ಇದು ಕುಕ್ಕರ್ ಕಾಯ್ತಿದ್ದಾಗೆ ಒಗ್ಗರಣೆಗೆ ಆಯಿಲ್ ಹಾಕ್ತಾಯಿದ್ದೀನಿ. 2 ಸ್ಪೂನಷ್ಟು ಆದರೆ ಸಾಕು. ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಇದೇ ಪ್ರೊಸೆಸ್ಸಲ್ಲೇ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತಾ ಇರ್ತೀನಿ. ಈ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇದು ನಾನು ಹೋಟೆಲ್ ಮಾದರಿಯಲ್ಲೇ ಮಾಡ್ತಾ ಇರೋದು. ಹೋಟೆಲ್ಲು, ರೆಸ್ಟೋರೆಂಟಲ್ಲೆಲ್ಲ ಇದೇ ರೀತಿ ಮಾಡ್ತಾರೆ. ನಿಮಗೆ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಎಣ್ಣೆ ಕಾಯ್ತಿದ್ದಾಗೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಸಿಡಿಬೇಕು ಚಟಪಟ ಅಂತ. ನೆಕ್ಸ್ಟು ಕರಿಬೇವು ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಚೆನ್ನಾಗಿ ಬೆಂದಿದೆ ಎಣ್ಣೆಯಲ್ಲಿ. ಈಗ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಚೆನ್ನಾಗಿ ಎಣ್ಣೆಯಲ್ಲೇ ಬಾಡಿಸಬೇಕು. ಇದು ಬಾಡಿಸಿದಾಗೆ ನೀರುಳ್ಳಿ ಹಾಕ್ತಾಯಿದ್ದೀನಿ. ಇದು ಕೂಡ ಸ್ವಲ್ಪ ಕೆಂಪಾಗಬೇಕು. ಈ ಸಾಗು ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಖಾರ ನಾವು ರುಬ್ಬಿರೋದ್ರಿಂದ ಎಲ್ಲೂ ಸಿಗೋದಿಲ್ಲ ಮಕ್ಕಳಿಗೆ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ನೀರುಳ್ಳಿ ಕೆಂಪಾಗ್ತಿದ್ದಾಗೆ ಕ್ಯಾರೆಟ್ ಹಾಕ್ತೀನಿ. ಇದು ಚೆನ್ನಾಗಿ ಕೈಯಾಡಬೇಕು, ಎಲ್ಲ ಮಿಕ್ಸ್ ಆಗಬೇಕು.
ಕ್ಯಾರೆಟ್ ನೀರುಳ್ಳಿ ಬೇಯಿಸಿದ್ದಾಗೆ ಬಟಾಣಿ ಕಾಳು ಹಾಕ್ತಾಯಿದ್ದೀನಿ. ಇದು ಕೂಡ ಚೆನ್ನಾಗಿ ಮಿಶ್ರಣ ಮಾಡಿ. ನಾವು ಒಂದೊಂದು ತರಕಾರಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಚೆನ್ನಾಗಿ ಎಲ್ಲದ್ರ ಜೊತೆ ಹೊಂದ್ಕೋಬೇಕು. ನೆಕ್ಸ್ಟ್ ಟೊಮೊಟೊ ಹಾಕ್ತಾಯಿದ್ದೀನಿ. ಆಲೂಗಡ್ಡೆನ ನೀರನ್ನು ಬಸ್ಕೋಬೇಕು. ಬಸ್ಕೊಂಡ್ಬಿಟ್ಟು ಆಲೂಗಡ್ಡೆ ಹಾಕಬೇಕು. ನಾವು ಯಾಕೆ ಈ ರೀತಿ ಮಾಡ್ತೀವಿ ಅಂದರೆ ಆಲೂಗಡ್ಡೆ ಬಣ್ಣ ಚೇಂಜ್ ಆಗಲ್ಲ, ಚೆನ್ನಾಗಿರುತ್ತೆ. ಇದು ಕೂಡ ಚೆನ್ನಾಗಿ ಮಿಶ್ರಣ ಮಾಡಿ ಸ್ವಲ್ಪ ಬೇಯಬೇಕು. ಇದು ಚೆನ್ನಾಗಿ ಮಿಶ್ರಣ ಆಗಿದೆ. ಈಗ 1 ಟೀ ಸ್ಪೂನಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ, 1 ಚಿಟಿಕೆಯಷ್ಟು ಅರಿಶಿನ ತೊಗೊಂಡಿದ್ದೀನಿ. ಇದಿಷ್ಟು ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸಾಗುಗೆ ಎಷ್ಟು ಬೇಕೋ ಅಷ್ಟು, ಇಷ್ಟಾದರೆ ಸಾಕು. ಚೆನ್ನಾಗಿ ಮಿಶ್ರಣ ಮಾಡಬೇಕು. ಇದಕ್ಕೆ ನೀರು ಜಾಸ್ತಿ ಇಡಿಸೋದಿಲ್ಲ. ತರಕಾರಿ ಎಷ್ಟಿದೆಯೋ ಅಷ್ಟೇ ನಾವು ನೀರು ಹಾಕಬೇಕು. ಮುಳುಗುವಷ್ಟು ಅಷ್ಟೇ ನೀರು ಹಾಕಬೇಕು. ಅದು ಚೆನ್ನಾಗಿ ಅರ್ಥ ಬೇಯುತ್ತೆ. ಈಗ ನಾವು ಮಸಾಲೆ ರುಬ್ಕೊಂಡಿದ್ದೀವಲ್ಲ, ಇದನ್ನು ಹಾಕ್ತಾಯಿದ್ದೀನಿ. ಮಿಕ್ಸರಲ್ಲಿ ರುಬ್ಕೊಂಡಿದ್ದೀರಲ್ಲ, ಕೊಬ್ಬರಿ ಮತ್ತು ಹಸಿಮೆಣಸಿಕಾಯಿ, ಕೊತ್ತಂಬರಿ ಕಾಳು, ಚಕ್ಕೆ, ಲವಂಗ, ಮೆಣಸು, ಯಾಲಕ್ಕಿ, ಸ್ವಲ್ಪ ನೀರು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಮಿಶ್ರಣ ಮಾಡಬೇಕು. ಇದು ಸ್ವಲ್ಪ ಮಸಾಲೆಯಲ್ಲೇ 1-2 ನಿಮಿಷ ಬೇಯಬೇಕು. ಆಮೇಲೆ ನೀರು ಹಾಕಬೇಕು. ತಕ್ಷಣ ನೀರು ಹಾಕ್ಬಿಟ್ರೆ ಮಸಾಲೆ ಚೆನ್ನಾಗಿ ಹೀರ್ಕೊಳ್ಳಲ್ಲ. ಇದು ಸ್ವಲ್ಪ ಮಸಾಲೆಯಲ್ಲಿ 2 ನಿಮಿಷ ಬೇಯಬೇಕು. ಯಾಕಂದರೆ ಚೆನ್ನಾಗಿರುತ್ತೆ ಟೇಸ್ಟ್ ಇದು. ಲಾಸ್ಟಿಗೆ ನಾನು ನೀರು ಕೊನೆಯಲ್ಲಿ ಹಾಕ್ಬಿಟ್ಟು 1 ವಿಸಿಲ್ ಕೂಗಿಸ್ತಾ ಇದ್ದೀನಿ ಅಷ್ಟೇ. ಸಾಗು ರೆಡಿ ಆಗುತ್ತೆ ಬೇಗನೆ. ಪೂರಿ, ಚಪಾತಿ, ರೊಟ್ಟಿ, ಪರೋಟ ನಾವು ಯಾವುದಕ್ಕೆ ಬೇಕಾದರೂ ತಿನ್ಬೋದು. ಚೆನ್ನಾಗಿರುತ್ತೆ. ದೋಸೆ ಕೂಡ ತುಂಬ ಚೆನ್ನಾಗಿರುತ್ತೆ ಸಾಗು. ನೀವು ಒಂದು ಸಾರಿ ಮಾಡ್ಕೊಳ್ಳಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಪದೇ ಪದೇ ಮಾಡ್ತೀರಾ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ, ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ. ಮಸಾಲೆಯಲ್ಲಿ 2 ನಿಮಿಷ ಈಗ ಬೆಂದಿದೆ ಇದು. ಈಗ ನಾನು ಇದಕ್ಕೆ 1 ಲೋಟ ನೀರು ಹಾಕ್ತಾಯಿದ್ದೀನಿ. ನಾನು ಮಿಕ್ಸರ್ ಜಾರ್ ತೊಗೊಂಡಿದ್ನಲ್ಲ, ಅದೇ ಮಿಕ್ಸರ್ ಜಾರಲ್ಲೇ ಸ್ವಲ್ಪ 1 ಲೋಟ ನೀರು ಹಾಕ್ಬಿಟ್ಟು ಆ ಮಸಾಲೆನ ಹಾಕ್ತಾಯಿದ್ದೀನಿ. 1 ಲೋಟ ನೀರಷ್ಟು ಹಾಕಿದರೆ ಸಾಕು. ಅದು ಚೆನ್ನಾಗಿ ಬೇಯುತ್ತೆ, ಅದ್ರ ಜೊತೆ ಚೆನ್ನಾಗಿ ಹೊಂದ್ಕೊಳುತ್ತೆ. ನಾವು ತರಕಾರಿ ಎಷ್ಟಿದೆಯೋ ಅಷ್ಟೇ, ನಾನು ಮುಳುಗುವಷ್ಟು ಮಾತ್ರ ನೀರು ಹಾಕ್ತಾ ಇರೋದು. 1 ಲೋಟ ಅಷ್ಟೇ ಹಾಕಿದ್ದೀನಿ. ಇದು ಚೆನ್ನಾಗಿ ಎಲ್ಲರ ಜೊತೆ ಹೊಂದ್ಕೊಳುತ್ತೆ. ಕೊನೆಯಲ್ಲಿ ಕೊತ್ತಂಬರಿ ಹಾಕ್ತೀನಿ. ಈಗ 1 ವಿಸಿಲ್ ಕೂಗಿಸ್ಕೊತೀನಿ. ಕುಕ್ಕರ್ನ ಲಾಕ್ ಮಾಡ್ತೀನಿ. ಕುಕ್ಕರ್ ಲಾಕ್ ಮಾಡಿದ್ದೀನಿ. 1 ವಿಸಿಲ್ ಮಾತ್ರ ಕೂಗಿಸ್ಕೋಬೇಕು. ಸಾಗು ರೆಡಿ ಆಗುತ್ತೆ. ನೋಡೋಣ, 1 ವಿಸಿಲ್ ಕೂಗಲಿ. 1 ವಿಸಿಲ್ ಆಗಿದೆ. ಈಗ ಇದು ತಣ್ಣಗಾಕಿ ಒಂದು 5 ನಿಮಿಷ ಇಟ್ಕೊಳ್ಳೋಣ. ಕುಕ್ಕರ್ ಆರಿದೆ. ಈಗ ಓಪನ್ ಮಾಡಿ ನೋಡೋಣ. ತುಂಬ ಚೆನ್ನಾಗಿ ಬಂದಿರುತ್ತೆ ಇದು. ವಾವ್, ವೆಜಿಟೇಬಲ್ ಸಾಗು ರೆಡಿ. ಈಗ ನಾನು ಕೊನೆಯಲ್ಲಿ ಕೊತ್ತಂಬರಿ ಹಾಕ್ಬಿಟ್ಟು ಕೈ ಇಡ್ತಾ ಇದ್ದೀನಿ. ಇದು ಟೇಸ್ಟು ತುಂಬಾ ಚೆನ್ನಾಗಿ ಬಂದಿರುತ್ತೆ. ತರಕಾರಿ ಎಲ್ಲ ಮುಕ್ಕಾಲು ಭಾಗ ಬೆಂದಿರುತ್ತೆ. ಇದು ಸಾಗು ಊಟ ಮಾಡ್ತಾಯಿದ್ರೆ ರೈಸಿ ಕೂಡ, ಚಪಾತಿ ಕೂಡ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಯಾವುದಕ್ಕೆ ಬೇಕಾದರೂ ನಾವು ಮ್ಯಾಚ್ ಮಾಡ್ಕೋಬೋದು. ಅಥವಾ ನಾವೆಲ್ಲಾದರೂ ಹೊರಗಡೆ ಪ್ರವಾಸಕ್ಕೆ ಹೋದ್ರೂ ಈ ರೀತಿ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ರಾತ್ರಿವರೆಗೂ ಇದು ಕೆಡೋದಿಲ್ಲ. ತುಂಬ ಚೆನ್ನಾಗಿರುತ್ತೆ ತರಕಾರಿ ಸಾಗು. ಈಗ ಸರ್ವ್ ಮಾಡೋಣ ಬನ್ನಿ. ವೆಜಿಟೇಬಲ್ ಸಾಗು ರೆಡಿ. ತರಕಾರಿ ಸಾಗು ಅಂತಲೂ ಕರಿಬೋದು. ಹೋಟೆಲ್ ಶೈಲಿಯಲ್ಲೇ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ಹೊಸ ಅಡುಗೆಯೊಂದಿಗೆ ಮತ್ತೆ ಬರ್ತೀನಿ. ಈ ವಿಡಿಯೋ ನೋಡಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳನ್ನು ಹೇಳ್ತಾ, ಇದು ನಾನು ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಚಪಾತಿ ಮಾಡ್ಕೊಂಡಿದ್ದೀನಿ ಇದು ಸಾಗಿಗೆ. ಈ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮಾಡ್ಕೊಳ್ಳಿ. ಚಪಾತಿ ಜೊತೆ ಸಾಗು ಟೇಸ್ಟ್ ಮಾಡ್ತಾಯಿದ್ದೀನಿ. ನೀವು ಕೂಡ ಈ ವಿಡಿಯೋ ನೋಡಿ ಪ್ರತಿಯೊಬ್ಬರು ಸಾಗು ಮಾಡಿಕೊಂಡು ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ, ಟೇಸ್ಟ್ ಹೇಗಿತ್ತು ಅಂತ ತಿಳಿಸಿ. ರುಚಿ ತುಂಬ ಚೆನ್ನಾಗಿದೆ. ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ನೋಡ್ತಿರೋ ಎಲ್ರಿಗೂ ಧನ್ಯವಾದಗಳು. ನಮಸ್ತೆ.